ಲಕ್ಷ್ಮೀ ಸ್ವಾಮಿ, ಅಕುಂಠಿತವಾದಂತಹ ಲೋಕವನ್ನೇ ವೈಕುಂಠ ಎನ್ನುವಂತೆ ಜ್ಞಾನಿಗಳೆಲ್ಲ ಕೊಂಡಾಡಿದವರಿದ್ದಾರೆ. ಇದು ಕ್ಷೀರಸಾಗರ, ಶಾಂತಿಯ ಸಂಕೇತ. ದ್ವಂದ್ವಯುತವಾದಂತಹ ಈ ಪ್ರಪಂಚದಲ್ಲಿ ನನ್ನನ್ನು ನಾನು ದ್ವಂದ್ವಯುತವಾಗಿಯೇ ಕಾಣಿಸಿಕೊಂಡ ಬಂದಿದ್ದೇನೆ. ವಿಷವನ್ನೇ ಕಾರುವಂತ ಆದಿಶೇಷನ ಮೇಲೆ ನಾನು ಪವಡಿಸಿದೆ ಅಂತಾದರೆ ಅಮೃತದ ಸಂಕೇತವಾದಂತಹ ಗರುಡನನ್ನು ಏರಿಕೊಂಡು ನನ್ನ ಗಮನ. ಈ ಲೋಕವೆನ್ನುವುದು ದ್ವಂದ್ವಯುತವಾದದ್ದು. ಸತ್ಯ ಸುಳ್ಳು, ನ್ಯಾಯ ಅನ್ಯಾಯ, ಧರ್ಮ ಅಧರ್ಮ, ಕತ್ತಲು ಬೆಳಕು, ಇದೆಲ್ಲವೂ ಒಂದು ಲೋಕದಲ್ಲಿ ಬೇಕು. ಸರಿ, ಕತ್ತಲು ದೂರವಾದ ಮೇಲೆ ಬೆಳಕು ಪ್ರಕಾಶಕ್ಕೆ ಬರುವುದಕ್ಕೆ ಸಾಧ್ಯ. ಅಧರ್ಮ ನಾಶವಾದ ಮೇಲೆ ಧರ್ಮ ಸಂಸ್ಥಾಪನೆಗೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಅಧರ್ಮವನ್ನು ಹೋಗಲಾಡಿಸಿ ಧರ್ಮವನ್ನು ಉದ್ಧರಿಸುವ ಉದ್ದೇಶದಿಂದಲೇ ಅನೇಕ ಅವತಾರವನ್ನು ಎತ್ತಿ ಬಂದವ. ಒದಗಿ ಬಂದದ್ದು ನನಗೆ ಶಾಪವಾಕ್ಯ ಭೃಗು ಮಹರ್ಷಿಯಿಂದ. 10 ಅವತಾರವನ್ನು ನೀನು ತಾಳು. ಒದಗಿ ಬಂದಂತಹ ಶಾಪವನ್ನೇ ವರವನ್ನಾಗಿಸಿಕೊಂಡು ಕೆಳಗೆ ಇಳಿಯುವುದನ್ನೇ ಅಧಪತನ ಅಂತ ಕಂಡಂತ ಈ ಲೋಕದ ಮುಂದೆ ಅದನ್ನೇ ಅವತರಣ ಅಂತ ತೋರಿಸಿಕೊಟ್ಟೆ. ಬಗೆ ಬಗೆಯ ಅವತಾರದಿಂದ ದರೆಯ ಧರ್ಮವನ್ನು ಉದ್ಧರಿಸಿದೆ. ದರೆಯಲ್ಲಿ ಹುಟ್ಟಿ ಬಂದಂತ ಅನೇಕ ಮಂದಿ ದಾನವರು ಲೋಕ ಕಂಟಕರಾಗಿ ಮೆರೆದರು. ಸಾಧು ಸಜ್ಜನರಿಗೆ, ಋಷಿ ಮುನಿಗಳಿಗೆ, ದೇವಾದಿ ದೇವತೆಗಳಿಗೆ ಕಷ್ಟವನ್ನು ಒದಗಿಸಿಕೊಟ್ಟ ಕಾಲಕ್ಕೆ ಅವರೆಲ್ಲರೂ ಈ ವೈಕುಂಠಧಾಮವನ್ನು ಸೇರಿಕೊಂಡು ಲೋಕಕ್ಕೆ ಬಂದೊದಗಿದಂತಹ ಸಂಕಷ್ಟದ ಕಥೆಗಳನ್ನು ಆಡುವಾಗ ಅದಕ್ಕೆ ಪೂರಕವಾಗಿ ಅವತಾರವನ್ನೆತ್ತಿ ದರೆಯ ಧರ್ಮವನ್ನು ಉದ್ಧರಿಸಿದ್ದೇನೆ. ವೈಕುಂಠ ಲೋಕ ಎನ್ನುವುದು ಸಾತ್ವಿಕ ಲೋಕವಿದು. ನನ್ನನ್ನು ಕಾಣುವುದಕ್ಕೆ ಅನೇಕ ಮಂದಿ ಭಕ್ತಾದಿಗಳು ಇಲ್ಲಿಗೆ ಆಗಮಿಸುತ್ತಾರೆ. ಸನಕ, ಸನಂದ, ಸನತ್ಕುಮಾರ, ಸುಜಾತರೆನ್ನುವಂತಹ ನಿತ್ಯ ಬಾಲನಿರಬಹುದು, 3:45 ಗಳಿಗೆಯಲ್ಲಿ 3 ಲೋಕವನ್ನು ಸಂಚರಿಸುವಂತಹ ನಾರದ ಮಹರ್ಷಿಗಳಿರಬಹುದು, ಸಪ್ತ ಋಷಿಗಳಿರಬಹುದು. ಲೋಕದ ಒಳಿತಿಗಾಗಿಯೇ ತಮ್ಮನ್ನು ತಾನು ತೊಡಗಿಸಿಕೊಂಡವರಿದ್ದಾರೆ. ಇವರೆಲ್ಲರೂ ಇಲ್ಲಿಗೆ ಬಂದು ಲೋಕದಲ್ಲಿ ನಡೆಯುವಂತಹ ಸಕಲ ವಿಚಾರಗಳನ್ನು ಇಲ್ಲಿ ಅರುಹಿ ಇಲ್ಲಿಂದ ತೆರಳಿ ಲೋಕದ ಕಲ್ಯಾಣಕ್ಕಾಗಿ ದುಡಿಯುವವರಾಗಿದ್ದಾರೆ. ಹಾಗೆಂದು ಅವರೆಲ್ಲರನ್ನ ಆಶೀರ್ವದಿಸಿ ಅವರ ಜೊತೆ ಸಮಾಲೋಚನೆ ಗಳಿಸಿ ಅದರ ನಂತರ ಅವರನ್ನು ಕಳುಹಿಸಿಕೊಡುತ್ತೇನೆ. ನನಗೂ ಅದರಲ್ಲಿ ಸಂತೋಷವೇ ಇದೆ. ಹಾಗೆಂದು ಸದಾ ಕಾಲ ಲೋಕದ ಕುರಿತಾದಂತ ಚಿಂತನೆಯನ್ನು ಮಾಡುತ್ತಾ ಇರುತ್ತೇನೆ. ಪೂರಕವಾಗಿ ಏನಾದರೂ ವಿಚಾರಗಳನ್ನು ತಿಳಿಸುವವಳು ನೀನೂ ಆಗಿದ್ದೀಯಾ? ಏನಾದರೂ ವಿಶೇಷತೆಗಳು ಅಂತೇನೆ ಕಾಣ್ತೇನೆ. ಶುಭವಾಗಲಿ. ಪ್ರಶಾಂತವಾದ ಸುಶಾಂತವಾದ ವಾತಾವರಣ ನಮ್ಮ ಈ ವೈಕುಂಠ. ಈ ವೈಕುಂಠಕ್ಕೆ ಲಕ್ಷ್ಮೀ ನಾರಾಯಣರಂದು ಎಲ್ಲರೂ ನಮ್ಮನ್ನು ಕೊಂಡಾಡುತ್ತಾ ಇದ್ದಾರೆ. ಧರ್ಮವನ್ನು ಉತ್ತರಿಸ್ತೀರಿ, ಅಧರ್ಮವನ್ನು ಹೋಗಲಾಡಿಸ್ತೀರಿ. ಆದುದರಿಂದಲೇ ಭಕ್ತರೆಲ್ಲರನ್ನು ದೇವರನ್ನು ಕೊಂಡಾಡುತ್ತಾ ಇದ್ದಾರೆ. ಸ್ವಾಮಿ, ಪ್ರಪಂಚದಲ್ಲಿರುವಂತಹ ಎಲ್ಲಾ ಹೆಣ್ಣು ಮಕ್ಕಳು ಗಂಡನನ್ನು ದೇವರ
ಒಬ್ಬಕ್ಕಾಗಿ ನೀವು ಒಬ್ಬರಾಗಿ ಕಂಡರು ಅನೇಕ ರೂಪದಿಂದ ಪ್ರಕಟರಾಗಬಲ್ಲಿರಿ ಕಾಂತ. ಈ ತ್ರೈಶೋಣಿಗಳು ನಿಮಗೇನಿ ಯಾರು ಇಲ್ಲ. ನಿಮ್ಮನ್ನು ಪಡೆದಂತಹ ರಾಣಿ ನಾನೇ ಧನ್ಯಳು. ಅದೇ ರೀತಿಯಲ್ಲಿ ನಿಮ್ಮ ಮುಖವನ್ನು ನೋಡಬಾರದೆ. ಮಲ್ಲಿಗೆ ಮುಗ್ಗಿನಂತಹ ನಿಮ್ಮ ಹಲ್ಲುಗಳು, ನೀವು ನಟ್ಟಾಗ ಹಲ್ಲುಗಳು ಕಾಣಿಸ್ತಾ ಇವೆ. ನೀವು ಯಾವಾಗಲೂ ನಗುತ್ತಾ ಇರುತ್ತೀರಂತೆ. ದಾನವರನ್ನು ಕೊಲ್ಲುವಾಗ ನಗುತ್ತಾ ಕೊಲ್ಲುತ್ತೀರಂತೆ ಸ್ವಾಮಿ. ಎಲ್ಲರ ನಗುತ್ತಾ ಜೀವನ ನಡೆಸಬೇಕೆಂಬ ಸಂದೇಶದ ಬಿರುದು ಕೊಟ್ಟವರು ನೀವು ಆಗಿದ್ದೀರಿ. ಹಸ್ತ ನಾಲ್ಕರಲ್ಲಿ ಶಂಖ ಚಕ್ರ ಗದಾಪದ್ಮಗಳ ಧರಿಸಿದಂತಹ ನಾನು ನಿಮ್ಮನ್ನು ವರಿಸಿದೆ. ಶಂಖ ಚಕ್ರ ಗದಾಪದ್ಮಗಳ ಧರಿಸಿದಂತಹ ಕಿಂಕರನ ಕೊರೆಯ ಪುರುಷೋತ್ತಮನಿಗೆ ಕೊರಳಲ್ಲಿ ತುಳಸಿ ಹಾರ ಎಂಬುದು ಭಕ್ತರು ನಿಮ್ಮನ್ನು ಕೊಂಡಾಡುತ್ತಾ ಇದ್ದಾರೆ. ಹರಿಯಲ್ಲಿದ್ದಾರೆ ಎಂಬುದು ಭಕ್ತರಲ್ಲಿ ಕೇಳಿದ್ರೆ ಹರಿ ಎಲ್ಲೆಲ್ಲಿ ಕಾಣಿಸಿಕೊಳ್ಳುವವನು. ಹಾಗಂತ ಹರಿ ಎಲ್ಲೆಲ್ಲಿ ಕಾಣಿಸಿಕೊಳ್ಳುವವನು ಹರಿ ವೈಕುಂಠದಲ್ಲಿದ್ದರೆಂಬುದೇ ಭಕ್ತರ ಆಡುವಂತಹ ಮಾತು. ಅದೇ ರೀತಿಯಲ್ಲಿ ಹರಿ ವೈಕುಂಠದ ಮಾತ್ರವಲ್ಲ ಸ್ವಾಮಿ, ಹರಿ ಎಲ್ಲೆಡೆಲೆ ಕಾಣಿಸಿಕೊಳ್ಳುವವನು. ಕಾಂತ, ಎಂದು ಪೊಗಳಲಿ ರಮಣ ನಾನು ನಿನ್ನನ್ನು ಈ ವೈಕುಂಠದಲ್ಲಿ ಇದ್ದುಕೊಂಡು ನಿಮ್ಮ ಸೇವೆಯನ್ನು ಮಾಡಿಕೊಂಡು ನಿಮ್ಮನ್ನು ಹೊಗಳುತ್ತಾ ಇರುತ್ತೇನೆ ತಾನೆ. ಕೇವಲ ಹೊಗಳಿಕೆಯ ಮತ್ತೆ ನಿಷ್ಠೆಯಿಂದ ಇವತ್ತು ನಿಮ್ಮ ಸೇವೆಯನ್ನು ಮಾಡಬೇಕು ಅಂತ ಇದ್ದೇನೆ. ಹಾಗೆಯೇ ನಿನ್ನ ಪವಿತ್ರವಾದ ಚರಣಾದ್ವಯಗಳಿಗೆ ಅತ್ರಿ ಮಹರ್ಷಿಯ ಪ್ರಣಾಮಗಳು. ಸುಶ್ರಾವ್ಯವಾದಂತಹ ಸ್ವರ ನನ್ನ ಕಿವಿಗಪ್ಪಳಿತು ಸ್ವಾಮಿ. ಪುಂಗಿಯ ನಾದಕ್ಕೆ ಯಾವ ರೀತಿ ಹಾವು ತಲೆದೂಗುತ್ತಾ ತನ್ನನ್ನೇ ತಾನು ಮರೆತು ಹೋಗುವುದು, ಅದೇ ರೀತಿಯಲ್ಲಿ ನಿಮ್ಮ ಸ್ವರವನ್ನು ಕೇಳುವಾಗ ನನ್ನನ್ನೇ ನಾನು ಮರೆತು ಹೋದೆ. ಒಮ್ಮಿಂದೊಮ್ಮೆಲೆ ಎಚ್ಚೆತ್ತುಕೊಂಡಾಗ ದೂರದಿಂದ ಮುನಿಯೋರ್ವ ಬರುವುದನ್ನು ಕಂಡೆ. ಸರಿ, ಓಡೋಡಿಕೊಂಡು ಬಂದು ನಿಮ್ಮ ಪಾದದ ಬಳಿಯನ್ನು ಸೇರಿಕೊಂಡೆ. ನಿಮ್ಮನ್ನು ಕರೆತಂದು ದರ್ಭಾಸನವನ್ನು ಇತ್ತೆ. ನೀವು ಸ್ವೀಕರಿಸಿದ ಹೊತ್ತಿನಲ್ಲಿ ಪಾದವನ್ನು ತೊಳೆದೆ, ಮುಖಕ್ಕೆ ಮಂಗಳಾರತಿಯನ್ನು ಬೆಳಗಿದೆನಯ್ಯ. ನಿಮ್ಮನ್ನು ಕಂಡು ಬಲು ಆನಂದವಾಯಿತು. ಬ್ರಹ್ಮ ಮಾನಸ ಪುತ್ರರು, ಸಪ್ತ ಋಷಿಗಳಲ್ಲಿ ಓರ್ವ ಅತ್ರಿ ಮುನಿಗಳು ತಾವು.
ನಿಜ. ಸದಾ ಕಾಲ ಲೋಕದ ಒಳಿತಿಗಾಗಿಯೇ ಯಾಗ ಯಜ್ಞಾದಿಗಳನ್ನು ಮಾಡುವವರು ತಾವಾಗಿದ್ದೀರ. ಹೌದು. ಸುಖಭೋಗದ ಜೀವನವೆನ್ನುವುದು ಕಣ್ಣ ಮುಂದೆ ಕುಣಿದಾಡುತ್ತಾ ಇದ್ದರೂ ಕೂಡ ಯಾವತ್ತೂ ಅದರತ್ತ ಮನಸ್ಸನ್ನು ಹರಿಸದೆ ಲೋಕದ ಒಳಿತಿಗಾಗಿಯೇ ದುಡಿಯುವವರು ತಾವು. ನಿಜ. ನೀರಿನಲ್ಲೇ ಇರುವುದು ತಾವರೇ ಯಾವತ್ತು. ಹಾಗೆಂದು ಯಾವತ್ತು ನೀರನ್ನು ಅಂಟಿಸಿಕೊಂಡು ಅದು ಬದುಕುವುದೇ ಇಲ್ಲ. ಅದೇ ರೀತಿಯಲ್ಲಿ ಸುಖಭೋಗಕ್ಕಿಂತ ಹೊರತಾಗಿ ಬದುಕುವವರು ತಾವಾಗಿದ್ದೀರ. ನಿಜ. ಅಚ್ಚರಿಯಾಗುತ್ತಾ ಉಂಟು ಸ್ವಾಮಿ. ಅದರಲ್ಲಿ ಸುಖವನ್ನು ಕಾಣುವವರು ತಾವು. ಹಾಗೆಂದು ಮನಸ್ಸಿನ ಭಾವನೆಗಳಿಗೆ ಮುಖವೆನ್ನುವುದು ಕೈಗನ್ನಡಿಯಂತೆ. ಮನಸ್ಸಿನ ಭಾವನೆಗಳನ್ನು ಮುಖದಿಂದ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಆದರೆ ಮನಸ್ಸಿನ ಪಿತನಾಗಿರುವಂತಹ ನನಗೆ ಈ ಪ್ರಪಂಚದ ಸಕಲರ ಮನಸ್ಸನ್ನು ಓದುವಂತಹ ಸಾಮರ್ಥ್ಯ ಉಂಟು. ಹೌದು ಅಂತಾದರೂ ನಿಮ್ಮ ಮುಖವನ್ನು ಕಾಣುವಾಗ ದ್ವಂದ್ವ ಭಾವ ಕಾಣುತ್ತಾ ಉಂಟು ಸ್ವಾಮಿ. ದುಗುಡದಲ್ಲಿ ಇದ್ದೀರಾ. ಚಿನ್ಮಯ ಸ್ವರೂಪಿ ಎನ್ನುವಂತೆ ಅನವರತವೂ ನೀವು ನನ್ನನ್ನು ಭಜಿಸುವುದೇ ಹೌದು ಅಂತಾದರೆ ನನ್ನ ಮುಂದೆ ಬಂದ ಮೇಲೂ ಆ ಚಿಂತೆ ಬೇಕೇ ಸ್ವಾಮಿ ನಿಮಗೆ. ಯಾಕೀ ದುಗುಡ?